14 ವರ್ಷಗಳ ಒಂದು ಸಿನಿಮಾ ಅಥವಾ ಸೀರಿಯಲ್ ಲೈಫ್ನಲ್ಲಿ ಸಾಕಷ್ಟು ಕಲಾವಿದರ ಜೊತೆ ಒಂದಷ್ಟು ಒಡನಾಟವನ್ನು ಇಟ್ಕೊಂಡಿದ್ದೀರಾ. ಹ್ಮ್. ನಾನು ಸ್ಯಾಂಡಲ್ವುಡ್ನ ಒಂದಷ್ಟು ನಟರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಅವರಲ್ಲಿ ನೀವು ಏನ್ ಕದಿಬಹುದು ಅಥವಾ ಏನಾದ್ರೂ ಅಡಾಪ್ಟ್ ಮಾಡ್ಕೋಬಹುದು ನಿಮ್ಮ ಜೀವನಕ್ಕೆ ಅಥವಾ ಪ್ರೊಫೆಷನ್ ಲೈಫ್ಗೆ ಅಂತ. ಓಕೆ ಓಕೆ ಮೊದಲನೇದಾಗಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಶಿವಣ್ಣ ಎನರ್ಜಿ ಹ್ಮ್. ಎನರ್ಜಿನ ಕದಿಯಕ್ಕೆ ಇಷ್ಟಪಡ್ತೀನಿ ನಾನು. ಹ್ಮ್. ಇವತ್ತಿಗೂ KCC ಟೈಮಲ್ಲಿ ಅಣ್ಣ ಕ್ರಿಕೆಟಿಗೆ ಬಂದಾಗ್ಲೋ ಅಥವಾ ಬೇರೆ ಎಲ್ಲೇ ಸಿಕ್ಕಿದಾಗ್ಲೂ ಆ ಎನರ್ಜಿ ಇದೆಯಲ್ಲ, ಅನ್ಬಿಲೀವಬಲ್ ಎನರ್ಜಿ. ಹ್ಮ್. ನಿಜವಾಗ್ಲೂ ಎನರ್ಜಿ ಕದೀತೀನಿ. ಓಕೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ನಮ್ಮ ಏನಾದರೂ ಒಂದು ಕ್ವಾಲಿಟಿ ಎತ್ಕೋಬೇಕು ಅಂದರೆ ಐ ಥಿಂಕ್ ಸ್ಟಂಟ್ಸ್ ಮತ್ತು ಡ್ಯಾನ್ಸ್ ಅಬ್ವಿಯಸ್ಲಿ. ಯಾಕೆಂದರೆ ನಾನೊಬ್ಬ ಡ್ಯಾನ್ಸರ್ ಆಗಿ ರಿಯಾಲಿಟಿ ಶೋಗಳು ಇನ್ನೊಂದು ಮತ್ತೊಂದು ಮಾಡಿ ಅಥವಾ ಕಾಲೇಜ್ ಡೇಸಿಂದ ಡ್ಯಾನ್ಸರ್ ಆಗಿ ನಾನು ಇಂಡಸ್ಟ್ರಿಗೆ ಬಂದವನಾಗಿರೋದ್ರಿಂದ ಇನ್ನೂ ಬೆಟರ್ ಸ್ಟೈಲು ಡ್ಯಾನ್ಸಲ್ಲಿ ಅಥವಾ ಸ್ಟಂಟಲ್ಲಿ. ಮತ್ತು ಸರಲ್ಲಿ ಒಂದು ಆ ಇನೋಸೆನ್ಸ್ ಇದೆ, ಒಂದು ಮಗುತನ, ಒಂದು ಸ್ಮೈಲ್ ಇದೆ. ಆರಾಮಾಗಿ ಪೀಸಾಗಿ ಕೂಲಾಗಿ ಮಾತಾಡ್ಕೊಂಡು ಯಾವಾಗಲೂ ಇರ್ತಾರಲ್ಲ, ಆ ಡ್ಯಾನ್ಸು ಮತ್ತು ಇನೋಸೆನ್ಸ್ ಎರಡು ಕದಿಯಕ್ಕೆ ಇಷ್ಟಪಡ್ತೀನಿ. ಓಕೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಮುಂದೆ ಏನಾದರೂ ಅಕಸ್ಮಾತ್ ಗಿರೆಕ್ಷನ್ ಮಾಡಬೇಕು ಅಂದರೆ ಸರ್ದು ಡೈರೆಕ್ಷನ್ ಸ್ಕಿಲ್ಸ್ನ ಕದಿಯಕ್ಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಫ್ಯೂಚರಲ್ಲಿ. ಐ ಮೀನ್ ನನಗೇನು ಆ ಥರದ್ದೇ ಇಲ್ಲ, ಬಟ್ ಆ ಥರದ್ದು ಏನಾದರೂ ಇದ್ದರೆ ಸರ್ದು ಸಿನಿಮಾಗಳದ್ದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಥವಾ ಅವರು ಮಾಡ್ತಿರೋ ಅಂಥ ಸಿನಿಮಾ ಪ್ಯಾಟ್ರನ್ಗಳು ಮಾಡ್ಕೊಂಬಂದಿದ್ದ ಸಿನಿಮಾ ಪ್ಯಾಟ್ರನ್ಗಳಿದೆಯಲ್ಲ, ಅದನ್ನ ಕದ್ಬಿಟ್ರೆ ಸಾಕು, ಇನ್ನೇನು ಬೇಡ, ಬೇರೆ ಎಲ್ಲೂ ಕೋರ್ಸ್ ಗೀರ್ಸ್ ಮಾಡೋದೇ ಬೇಕಿಲ್ಲ ನೀವು. ಓಕೆ, ಆಕ್ಷನ್ ಪ್ಲಸ್ ಧ್ರುವ ಸರ್ಜಾ. ಡೈಲಾಗ್ ಮೆಮೊರಿ. ಯಾಕೆಂದರೆ ಧ್ರುವ ಸರ್ ಮೊನ್ನೆ ಧ್ರುವ ಸಂಭ್ರಮ ಅಂತ, ಧ್ರುವ ದಸರಾ ಅಂತ ಒಂದು ಕಾರ್ಯಕ್ರಮ ಮೊನ್ನೆ ಮಾಡಿದ್ವಿ. ಇನ್ನು ಉದಯ್ ಟಿವಿಗೆ ಇವೆಂಟ್ ಮಾಡಿದ್ವಿ. ಅಲ್ಲಿ ಅವರು ಪ್ರತಿ ಸಲ ಸ್ಟೇಜ್ ಮೇಲೆ ಬಂದಾಗಲೂ ಡೈಲಾಗ್ ಇನ್ನೊಂದು ಮತ್ತೊಂದು ಹೇಳ್ಬೇಕಾದ್ರೆ ಅವ್ರು ಹಿಂದಿನ ಸಿನಿಮಾಗಳದೆಲ್ಲ ಕೇಳ್ತಿರ್ತಾರಲ್ಲ, ಅಲ್ಲಿ ಇವಾಗಲೂ ಮೆಮೊರಿ ಪವರ್ ಹಂಗೆ ಇದೆ. ಆಮೇಲೆ ಅವ್ರು ಎವ್ರಿ ಸಿನಿಮಾದಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದ್ರಲ್ಲೂ ನನಗೊಂದು ಇದನ್ನು ಕೊಟ್ಟಿದ್ರೇನೋ, ಎಡೆ ಇಟ್ರೆ ಮಾರ್ನಾಮಿ, ಅಣ್ಣನ ಡೈಲಾಗ್ ಸುನಾಮಿ ಅಂತ, ಈ ಥರದ್ದು ಏನೇನೋ ಒಂದಷ್ಟು ಇಟ್ಟಿದ್ರಲ್ಲಿ ಕ್ಯಾಚಿ ಡೈಲಾಗ್ಸ್ ಥರ ಇಟ್ಟಿದ್ರು. ಅಂದರೆ ಅವ್ರ ಸಿನಿಮಾದಲ್ಲಿ ನೀವು ಅಬ್ಸರ್ವ್ ಮಾಡಿ, ಬಿಗಿನಿಂಗ್ ಅದ್ದೂರಿ ಆಗಿರ್ಬೋದು, ಬೇರೆ ನೆಕ್ಸ್ಟ್ ಬಂದಿಂದ ಸಿನಿಮಾಗಳಲ್ಲಾಗಿರ್ಬೋದು, ಎಷ್ಟೆಷ್ಟು ಲೆಂತ್ ಡೈಲಾಗ್ಗಳನ್ನ ನೆನ್ಪಿಟ್ಕೊಂಡು ಅವ್ರು ಹೇಳ್ತಾರಲ್ಲ, ಐ ಥಿಂಕ್ ಮೆಮೊರಿ ಪವರ್ನ ಅನ್ಕದಿದ್ದೀನಿ. ಓಕೆ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ವೇ ಆಫ್ ಥಿಂಕಿಂಗ್ ನನಗೆ ಭಾಳ ಇಷ್ಟ. ಐ ಮೀನ್ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಳೋದು ನನಗೆ ಭಾಳ ಇಷ್ಟ. ಅವ್ರ ಸ್ಕ್ರಿಪ್ಟ್ ಆಯ್ಕೆನ ನಾನು ಕದೀತೀನಿ. ಯಾಕೆ ಗೊತ್ತಾ, ಕಿರಿಕ್ ಪಾರ್ಟಿ ಆದಮೇಲೆ ನೀವು ಅಬ್ಸರ್ವ್ ಮಾಡಿ, ಬೇರೆ ಯಾವುದೇ ಡೈರೆಕ್ಟರ್ ಆಗಿದ್ರು ಅಥವಾ ಬೇರೆ ಯಾರೇ ಆಗಿದ್ರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡೋರು. ಬಟ್ ಅವರ ನಂಬಿಕೆ, ಅವರು ತನ್ನ ನಂಬಿಕೆ ಅಂತ ಹೇಳ್ತಾರಲ್ಲ, ಅಂದರೆ ಅವ್ರನ್ನ ಅವ್ರು ಬಿಲೀವ್ ಮಾಡೋದು ಅಂತ ಹೇಳಿದ್ರಲ್ಲ, ಒಂದು ಮಕ್ಕಳನ್ನ ಇಟ್ಕೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಒಂದು ಮಾಡ್ತಾರಲ್ಲ, ಅನ್ಬಿಲೀವಬಲ್ಲು. ಆಮೇಲೆ ಇಟ್ ವಾಸ್ ಅ ಗ್ರೇಟ್ ಡಿಸಿಷನ್. ಭಾಳ ಧೈರ್ಯ ಬೇಕು, ಗುಂಡಿಗೆ ಬೇಕು. ಅಂದರೆ ಒಂದು ಕಮರ್ಷಿಯಲ್ ಇಟ್ಕೊಟ್ಟಿರೋಂಥ ಡೈರೆಕ್ಟರ್ ಕಿರಿಕ್ ಪಾರ್ಟಿ ಇಮ್ಮಿಡಿಯೇಟ್ ಬಂದು ನನ್ನ ಆ ಟೈಮಲ್ಲಿ ಬಿಸ್ನೆಸ್ ವೈಸ್ ಎಲ್ಲರೂ ಹೆಂಗೆ ಯೋಚನೆ ಮಾಡ್ತಾರೆ, ಅದನ್ನ ಪ್ರೂವ್ ಮಾಡಿ ನ್ಯಾಷನಲ್ ಅವಾರ್ಡ್ ತೊಗೊಂಬರೋದಿದೆಯಲ್ಲ, ಐ ಥಿಂಕ್ ದ ವೇ ಆಫ್ ಅಪ್ರೋಚ್, ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ನ ಇಷ್ಟಪಡ್ತೀನಿ. ಅದಾದಮೇಲೆ ಬೆಲ್ ಬಾಟಮ್ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಅದಾದಮೇಲೆ ಕಾಂತಾರ ಅನ್ನೋ ಒಂದು, ಸರ್ ಇವತ್ತು ನಾವು ಸಕ್ಸಸ್ ಆದ್ಮೇಲೆ ಮಾತಾಡ್ತೀವಿ ಕಾಂತಾರದ ಬಗ್ಗೆ. ಆ ಸಿನಿಮಾ ಮಾಡ್ಬೇಕಾದ್ರೆ ಯಾವ ಬಿಲೀವ್ ಮೇಲೆ ಮಾಡಿರ್ಬೇಕು ಅವ್ರು ಯೋಚನೆ ಮಾಡಿ. ಹೌದು, ಈ ಥರದ ಸಿನಿಮಾಗಳು ನೀವು ಅಬ್ಸರ್ವ್ ಮಾಡಿದ್ದೀರಾ? ಒಂದು 10 years ಬಿಫೋರು ಡೌನ್ ದ ಲೈನು ದೇವರಾಜ್ ಸರ್, ಸಾಯಿ ಕುಮಾರ್ ಸರ್ ಮಾಡೋರು ಈ ಥರ ಸಿನಿಮಾಗಳು. ಅಂದರೆ ಒಂದು ದೈವದ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ನಾಗದೇವತೆ ಆಗಿರ್ಬೋದು, ಈ ಥರ ಸಿನಿಮಾಗಳು ಮಾಡೋದು, ಅದು ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿತ್ತು, ನಮ್ಮ ಇಂಡಸ್ಟ್ರಿ ಬರ್ತಾನೆ ಇರಲಿಲ್ಲ. ಈ ಟೈಮ್ಗೆ ಈ ಥರದ ಸಿನಿಮಾ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಂತಾರ ಅನ್ನೋ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ದ ವೇ ಆಫ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಅವ್ರದ್ದು ಕರೀತೀನಿ ನಾನು ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು, ಅದು ಓವರ್ ಆಲ್ ಕರ್ನಾಟಕ ಪ್ರಮೋಷನಲ್ ಇವೆಂಟ್ ಆಂಕರ್ ನಾನೇ ಆಗಿದ್ದೆ. ಹೌದಾ? ಕಂಗ್ರ್ಯಾಚುಲೇಷನ್ಸ್. ರಿಷಬ್ ಶೆಟ್ಟಿ ಸರ್ನ ನಾನು ಫಸ್ಟ್ ಅಲ್ಲೇ ನೋಡಿದ್ದು. ಓಕೆ, ಅದು ಬಿಫೋರ್ ರಿಲೀಸು ಮತ್ತೆ ಆಫ್ಟರ್ ರಿಲೀಸು ಮತ್ತೆ ಒಂದಷ್ಟು ಡಿಸ್ಟ್ರಿಕ್ಟ್ಗಳಿಗೆ ಥಿಯೇಟರ್ ವಿಸಿಟ್ ಮಾಡಿದ್ದು. ಅವಾಗೆಲ್ಲ ಅಲ್ಲಲ್ಲಿ ನಾನು ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಗಿರ್ಬೋದು, ರಿಷಬ್ ಶೆಟ್ಟಿ ಸರ್ ಜೊತೆ ಮತ್ತೆ ಆ ಮಕ್ಳಿದ್ರಲ್ಲ ಅವ್ರ ಜೊತೆ ಎಲ್ಲ 1 ವಾರ 10 ದಿನಗಳ ಕಾಲ ಟ್ರಾವೆಲ್ ಮಾಡಿದ್ದೆ. ಗ್ರೇಟ್ ಡಿಸಿಷನ್ ಸರ್, ಗ್ರೇಟ್ ಸಿನಿಮಾ. ತುಂಬಾ ಅಲ್ಲಿ ಹಾಸ್ಟೆಲ್ ಅಂತೂ ಅನಂತ್ ನಾಗ್ ಸರ್ ಡೈಲಾಗ್ ಇದೆಯಲ್ಲ, ಅದು ಅಲ್ಲೆಲ್ಲಾನು ಕೂಡ ಪ್ರತಿಯೊಂದು ಸಲ ನಾವು ಸ್ಕೂಲ್ಸ್ ಅಲ್ಲೆಲ್ಲ ಪ್ಲೇ ಮಾಡ್ತಿದ್ವಾ, ಆ ಡೈಲಾಗ್ ಹೇಳ್ಬೇಕಾದ್ರೆ, ಟ್ರೈಲರ್ ತೋರಿಸ್ಬೇಕಾದ್ರೆ ಗೂಸ್ ಬಂಪ್ಸ್, ಕೇಳ್ಬೇಕಾದ್ರೆ ಸಕ್ಕತ್ತಾಗಿತ್ತು ಅದಂತೂ. ಅಂಡ್ ಹಾಗೇನೆ ರಕ್ಷಿ ಶೆಟ್ಟಿ ಅವರು ಡಿಸಪಿಯರ್ ಆಗೋದನ್ನ ಕದೀತೀನಿ ಸರ್ ನಾನು. ಅಂದ್ರೆ ಒಂದು ಸಿನಿಮಾ ಇಟ್ಕೊಟ್ಟು ನಾನೇನೋ ಕೊಟ್ಟೇ ಇಲ್ಲ ಅಂತ ಎಲ್ಲ ಒಂದ್ ಕಡೆ ಒಂದು ಕೂರೋದಿದೆಯಲ್ಲ, ಅದು ಯಾರಿಗೂ ಸಾಧ್ಯನೇ ಇಲ್ಲ. ಅಂದ್ರೆ
ಒಂದು ಸಕ್ಸಸ್ ಕೊಟ್ಟಾದ್ಮೇಲೆ ನಾನು ಏನು ಕೊಟ್ಟಿಲ್ಲ, ನಾನು ನೆಕ್ಸ್ಟ್ಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇಂಡಸ್ಟ್ರಿನೇ ಬಿಟ್ಟು ಒಂದು ಕಡೆ ಹೋಗಿ ಇನ್ನೊಂದು ಸಿನಿಮಾ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ಅದು ಅವ್ರಿಗಿರೋಂಥ ಒಂದು ತಾಕತ್ತು, ಸ್ಟ್ರೆಂತ್. ಈಗ ಅಬ್ಸರ್ವ್ ಮಾಡಿ, ಒಂದು ಸಿನಿಮಾ ಆದ ತಕ್ಷಣ ಎಲ್ಲರೂ ಒಂದಷ್ಟು ಇವೆಂಟ್ಸ್ಗಳಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಥವಾ ಯಾವುದೋ ಒಂದು ಫೇಮ್ ಸಿಕ್ಕಿದ್ಮೇಲೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಅದು ಯಾವುದು ಇಲ್ಲದೆ, ಓಕೆ ಅದು ಮುಗೀತು, ವಾಟ್ ನೆಕ್ಸ್ಟ್ ಏನು ಮಾಡ್ಬೇಕು ನಾನು ಅಂದರೆ ತುಂಬ ಪ್ಯಾಷನೇಟ್ ಆಗಿ ಡಿಸಪಿಯರ್ ಆಗಿ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದಿದೆಯಲ್ಲ, ಆ ಒಂದು ಮೆಂಟಲ್ ಸ್ಟ್ರೆಂತ್ನ ಕಲಿಯೋಕ್ಕೆ ಇಷ್ಟಪಡ್ತೀನಿ. ರಾಕಿಂಗ್ ಸ್ಟಾರ್ ಯಶ್ ಅವರು. ಅಯ್ಯೋ, ನನಗೆ ಆ್ಯಕ್ಟಿಂಗ್ ಬಂದ ಮೇಲೆ ಆ್ಯಕ್ಟಿಂಗಲ್ಲಿ ಅಥವಾ ಒಂದು ಎಥಿಕಲಿ ಹಿಂಗೆ ಇರಬೇಕು, ಹಿಂಗೆ ಹೋಗ್ಬೇಕು, ಅವ್ರನ್ನ ನಂಬ್ಕೊಂಡು ಏನು ಹೇಳ್ತಾರೆ, ಒಂದು ಎಥಿಕ್ಸ್ ಅಂತ ಹೇಳ್ತಾರಲ್ಲ, ನಾನು ನೋಡಿರೋ ಅಂಥ ನಮ್ಮ ಇದುವರೆಗೂ ನಮ್ಗೆ ಇನ್ಸ್ಪಿರೇಷನ್ ಆಗೋವಂಥ ದೊಡ್ಡ ಆ್ಯಕ್ಟರ್ಗಳಲ್ಲಿ ಅವರು ನಮ್ಮಂಥ ಯಂಗ್ಸ್ಟರ್ಸ್ಗೆ ದೊಡ್ಡ ಇನ್ಸ್ಪಿರೇಷನ್ ಸರ್. ಏನಕ್ಕೆ ಅಂದರೆ ಎಲ್ಲೂ ಡೈವರ್ಟ್ ಆಗ್ದಲೆ, 14 years ಆದರೂ ನಾವು ಇದ್ದೀವಿ ಅಂದರೆ ಒಂದು ರೀಸನ್ನು, ಇವ್ರುಗಳು ಇಂಡಸ್ಟ್ರಿನ ಹಿಂಗೆ ತಗೊಂಡೋಗಿರೋದು ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವು ಬಿಗಿನಿಂಗ್ ಇಂಡಸ್ಟ್ರಿಗೆ ಬಂದಾಗ ಅವರು ಒಂದೇ ಕಡೆ ಎಲ್ಲೂ ಡೈವರ್ಟ್ ಆಗ್ದಲೆ ಅಥವಾ ಬೇರೆ ಏನೋ ಡೈವರ್ಷನ್ ತಗೊಳ್ದಲೆ ನಾನು ಸಿನಿಮಾ ಹಿಂಗೆ ಮಾಡಬೇಕು, ಹಸುವು ಕಮ್ಮಿ ಆಗದೆ ಇರೋ ಅಂಥ ಹೀರೋ ನಾನು ನೋಡಿದ್ದು ಅಂದರೆ ಯಶ್ ಅವರು ಸರ್. ಅಂದರೆ ಪ್ರತಿ ಒಂದು ಲೆವೆಲಿಗೆ ಸಕ್ಸಸ್ ಸಿಕ್ಕಿದ್ಮೇಲೆ ಎಲ್ಲೋ ಒಂದು ಕಡೆ ಹಸುವು ಕಮ್ಮಿ ಆಗುತ್ತೆ. ಓಕೆ, ನಾನು ಮಾಡಿದ್ದೆಲ್ಲ ನಡೆಯುತ್ತೆ ಅನ್ನೋ ಥರ ಬರುತ್ತೆ. ಬಟ್ ಇವರು ಪ್ರತಿ ಸಿನಿಮಾಗೂ ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಅದು ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೋ ಅಥವಾ ಅವ್ರಿಗೆ ಪರ್ಸ್ನಲಿ ಒಳ್ಳೇದಾಗುತ್ತೋ, ಪ್ರೊಫೆಷನಲಿ ಅವರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಅದು ಸೆಕೆಂಡ್ರಿ. ಬಟ್ ಹಸುವು ಕಮ್ಮಿ ಆಗದಲೇ ಪ್ರತಿ ಪ್ರಾಜೆಕ್ಟ್ಗೂ ಇಂಪ್ರೂವೈಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅನ್ನೋ ಇದೆಯಲ್ಲ, ಈಸ್ ಅವರ್ ಇನ್ಸ್ಪಿರೇಷನ್ ಸರ್. ನನಗೆ ಪರ್ಸ್ನಲಿ ಅಂದರೆ ಆ್ಯಕ್ಟಿಂಗ್ ಪ್ರೊಫೆಷನ್ ನಮ್ಮ ಇಂಡಸ್ಟ್ರಿಗೆ ಅಂತ ಬಂದರೆ ಈಸ್ ಮೈ ಇನ್ಸ್ಪಿರೇಷನ್. ನಟರಾಕ್ಷಸ ಡಾಲಿ ಧನಂಜಯ್ ಅವರು. ಫ್ರೆಂಡ್ಶಿಪ್ ಸರ್. ಡಾಲಿ ಅಂದ್ರೇ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ಗುಣನ ಕದೀತೀನಿ ನಾನು. ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಡಾಲಿ ಅವರು ಕ್ರಿಕೆಟಲ್ಲಿ ಪರಿಚಯ. ದಿನಕರ್ ಸರ್ ಕ್ರಿಕೆಟ್ ಮಾಡಿಸಿದ್ರು, ಒಂದು BCL ಅಂತ ಹೇಳಿದ ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತ, ಅಲ್ಲಿ ಪರಿಚಯ. ಅವತ್ತು ಇನ್ನೂ ಟಗರು ಶೂಟಿಂಗ್ ನಡೀತಾ ಇತ್ತು ಅವ್ರದ್ದು. ನಾನು ಜಸ್ಟ್ ಹೋಗಿ ಒಂದೇ ಒಂದು ಮಾತು ಕೇಳಿದ್ದು, ಬ್ರೋ ಈ ಥರದ್ದು ನಾನು ಸಿನಿಮಾ ಮಾಡಿದ್ದೀನಿ, ತುಮಕೂರಲ್ಲಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ದೀನಿ, ಬರಬೇಕು ಅಂತ. ಸರ್ ನೀವು ನಂಬಲ್ಲ, ಇನ್ನೂ ಅಂದರೆ ಟಗರು ಸಕ್ಸಸ್ ಸಿಕ್ಕಿರಲಿಲ್ಲ ಅವ್ರಿಗೆ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀನಿ ಅಷ್ಟೇ, ಡೇಟ್ ಹೇಳಿರೋದಷ್ಟೇ, ಹೋಗಿ ಕಾರ್ಡ್ ಕೊಟ್ಟು ಬಂದಿರೋದಷ್ಟೇ. ಪಾಪ ಇಲ್ಲಿಂದ ಐ ಥಿಂಕ್ ಅವ್ರದ್ದು I-20 ಇತ್ತು ಅನ್ಸುತ್ತೆ. ಇನ್ನು ತುಮಕೂರಿಗೆ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟು ಅವತ್ತು ನಮ್ಮ ಸ್ಟಾರ್ಟ್ ಆಗಿದ್ದು ನಮ್ಮ ಸ್ನೇಹ ಇವತ್ತರೆಗೂ ಯಾವುದೇ ಸಮಯದಲ್ಲಿ ಏನೇ ಹೋಗಿ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಅವ್ರ ಮದುವೆ ಕೂಡ ಹೋಗಿದ್ರೆ ಕ್ಯಾರವನ್ ಅಲ್ಲಿ ಹಾಕಿರುವಂತ. ನಾನು ಲೇಟ್ ಆಗಿ ಹೋಗ್ಬಿಟ್ಟೆ, ನಮ್ಮ CCL ಮ್ಯಾಚ್ ಮುಗಿಸ್ಕೊಂಡ್ ಬಂದಿದ್ದು ನಾವು. ಓಕೆ. ನಮ್ಗೆ ಹಿಂದಿನ ದಿನ ಹೈದ್ರಾಬಾದ್ ಅಲ್ಲೋ ಎಲ್ಲೋ ಮ್ಯಾಚ್ ಇತ್ತು, ನಮ್ಗೆ ಮುಗಿಸ್ಕೊಂಡ್ ಬಂದು ಅಷ್ಟೊತ್ತಿಗೆ ಮುಹೂರ್ತ ಮುಗ್ದೋಗ್ಬಿಟ್ಟಿತ್ತು. ಕ್ಯಾರವನ್ ಅಲ್ಲಿ ಇದ್ರು, ಹೋಗಿ ಮಾತಾಡ್ಸ್ಕೊಂಡ್ ಬಂದು ಇವಾಗ್ಲೂ ಏನೇ ಟೈಮ್ ನನಗೇನೋ ಸಡನ್ ಆಗಿ ಒಂದು ಫೋನ್ ಕಾಲ್ ರಪ್ಪ ಅಂತ ಸಿಗ್ತಾರೆ ಅಂದ್ರೆ ಅದು ಫ್ರೆಂಡ್ಶಿಪ್. ಮದುವೆ ಅಂತ ಅಭಿಮಾನಿಗಳಪ್ಪ. ರಾತ್ರಿ ಮತ್ತೆ ಬೆಳಗ್ಗೆ ನಾವೆಲ್ಲ ಅನುಭವಿಸಿದೀವಿ ಅಂದ್ರೆ ಅಷ್ಟು ಜನ. ಮೈಸೂರು ಆ ಗ್ರೌಂಡ್ ಫುಲ್ ತುಂಬೋಗ್ಬಿಟ್ಟಿತ್ತು. ಈಸ್ ಮೈ ಅಂದ್ರೆ ಒಬ್ಬ ಸ್ಟಾರ್ ಅಲ್ಲಿ ಇರೋಂತ ಒಬ್ರು ನಟರು ನಮ್ಗೆ ತುಂಬಾ ಕ್ಲೋಸ್ ಅಂತ ಹೇಳಿದ್ರೆ, ಒಂದು ಫೋನ್ ಕಾಲ್ ರಪ್ಪ ಅಂತ ಸಿಗ್ತಾರೆ ಅಂದ್ರೆ ಅದು ಡಾಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಆ ಫ್ರೆಂಡ್ಶಿಪ್ ಗುಣ ತುಂಬಾ ಚೆನ್ನಾಗಿದೆ. ಅಂದ್ರೆ ಅವ್ರ ಸರ್ಕಲ್ ಅಲ್ಲಿ ಬಂದಂತ ಸ್ನೇಹಿತರುಗಳನ್ನ ಕೈ ಹಿಡಿಯೋದಿದೆಯಲ್ಲ, ಅದು ಮಾಡ್ಬೇಕು ಸರ್ ಎಲ್ರು. ಅವ್ರು ನೋಡಿ ಅವ್ರ ಜೊತೆಲಿ ಇದ್ದವ್ರನ್ನೆಲ್ಲ ಹೆಂಗ್ ಕೈ ಹಿಡಿದ್ರು. ನಮ್ಗೆ ಅದೇ ಆಸೆ, ನಾವು ನಾಳೆ ದಿನ ನಮ್ಗೆ ಆ ಥರದೊಂದು ಸಕ್ಸಸ್ ಸಿಕ್ಕಿದ್ರೆ ನಮ್ಮ ಜೊತೆ ಒಂದಷ್ಟು ಜನ ಇರ್ತಾರಲ್ಲ, ಹಂಗೊಂದು ತಂಡ ಕಟ್ಕೋಬೇಕು, ಹಂಗೆ ಹೋಗ್ಬೇಕು ಅನ್ನೋದು ಭಾಳ ಆಸೆ. ನಾನು ಫ್ರೆಂಡ್ಶಿಪ್ ಅಲ್ಲಿ ಅವ್ರನ್ನ ತುಂಬಾ ಇಷ್ಟಪಡ್ತೇನೆ. ನೆಕ್ಸ್ಟ್ ಚಿಟ್ಟೆ ವಸಿಷ್ಠ ಸಿಂಹ ಅವರು. ವಾಯ್ಸ್ ಕದೀತೀನಿ, ಸೇಮ್ ಅಂದ್ರೆ ಆಲ್ಮೋಸ್ಟ್ ಡಾಲಿ ಕ್ವಾಲಿಟೀಸ್, ವಸಿಷ್ಠ ಕ್ವಾಲಿಟಿ ಆಲ್ಮೋಸ್ಟ್ ಒಂದೇ. ಈವನ್ ವಸಿಷ್ಠ ಕೂಡ ಅತೃಪ್ತ ಅಂತ ನಾನು ಒಂದು ಸಿನಿಮಾ ಮಾಡಿದ್ದೆ, ಪಾಪ ನಂದು ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ರು ಅವರು. ಆಮೇಲೆ ನಾವು ಒಟ್ಟಿಗೆ ಕ್ರಿಕೆಟ್ ಕೂಡ ಆಡಿದ್ವಿ, ದುಬೈಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ರು ವಸಿಷ್ಠ, ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡಿದ್ವಿ. ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಚೆನ್ನಾಗಿ ಯಾವಾಗ ಸಿಕ್ಕಿದ್ರು, ಏನು ಚೆನ್ನಾಗಿದೆಯಾ, ಆರಾಮಾಗಿ ಎಲ್ಲ ಕಷ್ಟ ಸುಖ ವಿಚಾರಿಸ್ತಾರೆ. ಸಿಕ್ಕಿದಾಗ ಯಾವಾಗ್ಲೂ ಬಾಯಿ ತುಂಬಾ ಮಾತಾಡ್ತಾರೆ. ನಂದೊಂದು ಸಿನಿಮಾಗೆ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಲಾಂಗ್ ಡ್ರೈವ್ ಅಂತ ಸಿನಿಮಾ ಹೇಳಿದ್ರಲ್ಲ, ಆ ಸಿನಿಮಾಗೆ ಅವರು ಐ ಥಿಂಕ್ ಟ್ರೈಲರ್ಗೆ ವಾಯ್ಸ್ ಕೊಟ್ಟಿದ್ದಾರೆ ಅವರು. ಗೋಲ್ಡನ್ ಸ್ಟಾರ್ ಗಣೇಶ್ ಅಣ್ಣಂದು ಒಂದು ಒಳ್ಳೆ ಕ್ವಾಲಿಟಿ ಏನು ಗೊತ್ತಾ, ನಗ್ನಗ್ತಾ ಇರೋದು ಯಾವಾಗ್ಲೂ. ಯಾವುದೇ ಸಮಯದಲ್ಲಿ ನಗ್ನಗ್ತಾ ಇರ್ತಾರೆ ಅವರು. ಅವ್ರು ಡಲ್ ಆಗಿರೋದು ನಾನು ನೋಡೇ ಇಲ್ಲ. ಅವರು ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಅಲ್ಲಿ ಇರ್ತಾರೆ ಅವರು. ಆಮೇಲೆ ಅವ್ರದ್ದು ಡಿಸಿಪ್ಲಿನ್ ಕದೀತೀನಿ ಸರ್ ನಾನು. ಸರ್ ಅವರು ಇವನ್ ನಮ್ಮ CCL ಮ್ಯಾಚಿಗೆ ಬಂದಾಗ್ಲೂ ಕೂಡ 9:30 ಹೋಗಿ ನಿದ್ದೆ ಮಾಡ್ಬಿಡ್ತಾರೆ ಅವರು. ರಾತ್ರಿ
9:30 ಲಾಸ್ಟ್. ಅದಾದ್ಮೇಲೆ ಕೈಗೆ ಸಿಗಲ್ಲ ಅವರು. ಹ್ಮ್. ನೆಕ್ಸ್ಟ್ ಬೆಳಗ್ಗೆ ಬ್ಯಾಚ್ಗೆ ಸಿಗೋದವ್ರು. ಅಂದ್ರೆ ಅವ್ರದ್ದು ವೇ ಆಫ್ ಡಿಸಿಪ್ಲಿನ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಒಂದು ಡಿಸಿಪ್ಲಿನ್ ಮಾಡ್ಕೊಂಡಿದ್ದಾರೆ ಲೈಫ್ನ. ಈ ಟೈಮ್ಗೆ ಮಲಗಬೇಕು, ಈ ಟೈಮ್ಗೆ ಎದ್ದೇಳಬೇಕು ಅನ್ನೋದು. ಐ ಥಿಂಕ್ ಆ ಕ್ವಾಲಿಟಿನ ನಾನು ಕಲಿತೀನಿ. ಅಫ್ಕೋರ್ಸ್ ಆಕ್ಟಿಂಗ್ ಅಂತ ಬಂದಾಗ ಅವ್ರ ಸೀನ್ ಇನ್ವಾಲ್ವ್ಮೆಂಟ್ ನಂಗೆ ಬಹಳ ಇಷ್ಟ. ಹ್ಮ್. ಪ್ರತಿ ಸೀನು ತುಂಬಾ ಇನ್ಡೆಪ್ತ್ ಆಗಿ ಇನ್ವಾಲ್ವ್ ಆಗ್ತಾರೆ ಅವರು. ಈ ರೋಮಿಯೋ ಸಿನಿಮಾದಲ್ಲಂತೂ ಅವರು ಕೆಲವೊಂದು ಸೀನ್ಗಳಂತ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ನಮಗೆಲ್ಲ ಬಿಗಿನಿಂಗ್ ಅಲ್ಲಿ ಒಂದು ಧೈರ್ಯ ಬಂದಿದ್ದೆ ಗಣೇಶ್ ಸರ್, ದುನಿಯಾ ವಿಜಯ್ ಸರ್. ದುನಿಯಾ ವಿಜಯ್ ಸರ್ ಮತ್ತೆ ಗಣೇಶ್ ಸರ್ ಇನ್ಸ್ಪಿರೇಷನ್ ನಮ್ಗೆಲ್ಲ ಇಂಡಸ್ಟ್ರಿಗೆ ಬರ್ಬೇಕಾರೆ. ಅವಾಗ ನಮ್ಗೇನು ಇನ್ನೂ ನಮ್ ಬಿಗಿನಿಂಗ್ ಡೇಸ್ ಅಲ್ವಾ, ಒಂದ್ ಧೈರ್ಯ, ಓಕೆ ಇವರು ದೊಡ್ಡ ಸ್ಟಾರ್ ಆಗಿದ್ದಾರೆ, ನಾವು ಆಗ್ಬೋದು ಅನ್ನೋ ನಂಬಿಕೆ ಬಂದಿದ್ದೆ ಅವರಿಂದ. ಆ ಡಿಸಿಪ್ಲಿನ್ ಆಗಿದ್ದೀವಿ ನಾವು. ನೆಕ್ಸ್ಟ್ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಬಾಡಿ ಬಾಡಿ ವರ್ಕೌಟ್. ಸೊ ಏನೋ ಒಂದು ಇನ್ಸ್ಪಿರೇಷನ್ ತಗೋಬೇಕು ಅಂದ್ರೆ ಅವ್ರನ್ನ ಈ ಏಜ್ ಅಲ್ಲೂ ಆ ಫಿಟ್ನೆಸ್ ಮೇಂಟೈನ್ ಮಾಡ್ತಾರಲ್ಲ, ಐ ಥಿಂಕ್ ಅದನ್ನ ಕದ್ಬಿಟ್ರೆ ಸಾಕು ನಾವು. ಈಗ ಬರ್ತೀನಿ ಈಗ ಕಿಚ್ಚ ಸುದೀಪ್ ಅವರು. ಸುದೀಪ್ ಸರ್ದು ಅವೊಂದು ಸ್ಟೈಲ್ ಇದೆ ಸರ್, ಆ ಒಂದು ಆರ ಕ್ಯಾರಿ ಮಾಡ್ತಾರೆ ಅವರು. ಐ ಮೀನ್ ಅದೆಲ್ಲೂ ಡ್ರಾಪೇ ಆಗಲ್ಲ ನಿಮಗೆ, ಅದು ಒಂಥರ ಗಾಡ್ ಗಿಫ್ಟ್. ಸರ್ದು ಸ್ಟೈಲ್ ಕದಿದ್ದೀನಿ, ಸ್ಟೈಲ್ ತುಂಬಾ ಚೆನ್ನಾಗಿದೆ. ಐ ಮೀನ್ ರೆಗ್ಯುಲರ್ ಲೈಫಲ್ಲಿ ಆಗಿರ್ಬೋದು ಅಥವಾ ಸಿನಿಮಾದಲ್ಲಿ ಆಗಿರ್ಬೋದು, ಆ ಒಂದು ಇದನ್ನ ಕ್ಯಾರಿ ಮಾಡ್ತಾರೆ ಅವರು. ಅದು ನಂಗೆ ಬಹಳ ಇಷ್ಟ. ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸರ್ದು ಅಬ್ವಿಯಸ್ಲಿ ಹೈಟ್ ಕದಿಬೇಕು ಅಂತ ಅನ್ಸುತ್ತೆ. ಅದೆಲ್ಲದಕ್ಕಿಂತ ಬಿಟ್ಟು ಜೊತೆಲಿ ಇದ್ದವ್ರನ್ನ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ, ಅವ್ರಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಅವ್ರಿಗೆ ಸಹಾಯ ಮಾಡುವಂತ ಗುಣ ಸರ್. ಯಾಕೆಂದ್ರೆ ನಮಗೆಲ್ಲ ಸಹಾಯ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅವ್ರಿಗೆ. ಬಿಗಿನಿಂಗ್ ಡೇಸ್ ಅಲ್ಲಿ ಓಕೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ವಿ ಅಷ್ಟೇ. ನಾವು ಯಾವ್ದೋ ಒಂದು ಟ್ರೈಲರ್ ಅನ್ಸ್ಕೊ ಇನ್ನೊಂದು ಕರೆದಾಗ್ಲೂ ಬಂದ್ ಮಾಡ್ಕೊಡೋ ಅವಶ್ಯಕತೆನೇ ಇರಲಿಲ್ಲ. 3 ತಗೊಳ್ಳೋ ಇನ್ನೊಂದು ಮತ್ತೊಂದು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲೆ, ನಮ್ಮನ್ನೇನು ಕೇಳ್ದಲೆ ನಮಗೊಂದಷ್ಟು ಸಹಾಯ ಮಾಡಿದ್ದಾರೆ. ಆ ಸಹಾಯ ಮಾಡುವಂತ ಒಂದು ಒಳ್ಳೆ ಗುಣ ನಾವು ಅದ್ರಲ್ಲಿ ಒಂದು 10% ನಾವು ಇಟ್ಕೊಂಡ್ರೆ ನಮ್ಮ ದೇವ್ರು ಇನ್ನೊಂದಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ. ಚಿನ್ನರಿ ಮುತ್ತ ವಿಜಯ ರಾಘವೇಂದ್ರ ಅವರು. ಸೇಮ್ ವಿಜಯಣ್ಣ ನಮ್ದು ಒಂದು ರಿಯಾಲಿಟಿ ಶೋಗೆ ಜಡ್ಜ್ ಆಗಿದ್ರು. ಆ ಒಂದು ಇನೋಸೆನ್ಸ್ ಇದೆ ಅವ್ರ ಹತ್ರ. ಆ ಇನೋಸೆನ್ಸ್ ನ ಕದಿಯಕ್ಕೆ ಇಷ್ಟಪಡ್ತೀನಿ. ಆ ಇನೋಸೆನ್ಸ್ ಹೆಂಗೆ ಅಂದ್ರೆ ಅವ್ರು ಎಷ್ಟೇ ಜನ ಇರ್ಲಿ, ಹೆಂಗೆ ಇರ್ಲಿ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಇರ್ತಾರೆ. ಒಂಥರ ಹಿಂಗ್ ಮಗು ತರ ಆಡೋದು. ನೀವು ಅಬ್ಸರ್ವ್ ಮಾಡಿರ್ತೀರ ಅವರು ಜಡ್ಜ್ಮೆಂಟ್ ಅಲ್ಲೆಲ್ಲ. ನಮ್ಗಂತೂ ತುಂಬಾ ಚೆನ್ನಾಗಿ ಒಂದು ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ವಿ, ಅವ್ರು ಜಡ್ಜ್ ಆಗಿದ್ರು ವಿಜಯ ರಾಘವೇಂದ್ರ ಅವರು. ಅವರು ಮಗು ತರ ಆಡೋದು. ಅದಕ್ಕೆ ಅವ್ರು ಅಷ್ಟು ಖುಷಿಯಾಗಿ ಇಷ್ಟು ವರ್ಷ ಇಂಡಸ್ಟ್ರಿಲಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು, ಏನು ಮಾಡೇ ಇಲ್ಲ ಅನ್ನೋ ತರ ಖುಷಿಯಾಗಿದ್ದಾರೆ ಅವರು. ಫೈನಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಂದು ಬುಕ್ ಬರಿಬೋದು ಅಥವಾ ಒಂದು ಸಿನಿಮಾನೇ ಮಾಡ್ಬೋದು ಅನ್ಸುತ್ತೆ. ಲೈಫಲ್ಲಿ ಒಂದಷ್ಟು ಏಳು ಬೀಳುಗಳು, ಸಿನಿಮಾ ಜರ್ನಿ, ಸಪೋರ್ಟ್ ಮಾಡಿರುವಂಥ ವ್ಯಕ್ತಿಗಳನ್ನ ಯಾರನ್ನೂ ಮರೆಯದೆ ಅವ್ರಿಗೆ ಒಂದು ಕೃತಜ್ಞತೆ ತಿಳಿಸಿರುವಂಥದ್ದಾಗಿರ್ಬೋದು, ಅವ್ರ ಜೊತೆ ಕಳೆದಂತಹ ಒಂದಷ್ಟು ನೆನಪುಗಳನ್ನ ಮೆಲ್ಕಾಕಿರುವಂಥದ್ದಾಗಿರ್ಬೋದು, ಎಲ್ಲ ಹೇಳಿದ್ರಿ. ಇನ್ನೊಂದಿಬ್ರು ಇದ್ದಾರೆ. ಯಾರು ಸರ್? ತ್ರಿವಿಕ್ರಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ನಮ್ಮ ಅಪ್ಕಮಿಂಗ್ ಸ್ಟಾರ್ ತ್ರಿವಿಕ್ರಮ್ ಅವ್ರ ಬಗ್ಗೆ. ತ್ರಿವಿಕ್ರಮ್ ಕ್ಲಾರಿಟಿ ಕದೀತೀನಿ ಸರ್ ನಾನು. ನಮ್ಗೆ ಅವ್ನಿಗೆ ಏನಾಗಬೇಕು, ನಾನು ನೆಕ್ಸ್ಟ್ ಫ್ಯೂಚರ್ ಏನು ಇದೆ ಅಥವಾ ಪ್ರಾಕ್ಟಿಕಲಿ ಹೆಂಗಿರ್ಬೇಕು ಅನ್ನೋದು ತುಂಬ ಕ್ಲಾರಿಟಿ ಇದೆ. ಆಮೇಲೆ ಅದ್ರ ಜೊತೆಗೆ ಒಬ್ಬ ಫ್ರೆಂಡ್ ಆದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ, ಅವ್ನು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಫ್ರಾಂಕ್ ಆಗಿ ಹೇಳಲ್ಲ. ಬಟ್ ಆ ಮನುಷ್ಯನ ಜೊತೆ ನೀವೇನಾದ್ರೂ ಒಂದು ಸ್ವಲ್ಪ ಡಲ್ ಆಗಿ ಕೂತಿದ್ದೀರಾ ಅಂದ್ರೆ ಹಿಂಗೆ ಮೋಟಿವೇಟ್ ಮಾಡ್ತಾನೆ ಮನುಷ್ಯ. ಮೋಟಿವೇಟ್ ಮಾಡೋ ಗುಣ ತುಂಬ ಇಷ್ಟ. ಆಮೇಲೆ ಅನ್ನೆಸೆಸರಿ ಟಾಪಿಕ್ಸು, ಅನ್ನೆಸೆಸರಿ ಥಿಂಗ್ ಎಲ್ಲೂ ಹೋಗಲ್ಲ. ನಾನು ಹಿಂಗೆ ಹೋಗ್ಬೇಕು, ಹಿಂಗೆ ಅನ್ನೋದಿದೆ, ಅವ್ನ ಜೊತೆ ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು ಚೆನ್ನಾಗಿರ್ತಾನೆ. ಅವ್ನು ನೀನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವ್ನು ತುಂಬ ಚೆನ್ನಾಗಿ ಅವಾಯ್ಡ್ ಮಾಡ್ತಾನೆ. ಐ ಥಿಂಕ್ ಆ ಕ್ವಾಲಿಟಿ ನಾನು ಕಲಿಯೋಕ್ಕೆ ಇಷ್ಟಪಡ್ತೀನಿ ತ್ರಿವಿಕ್ರಮ್ದು. ಕಾರ್ತಿಕ್ ಅವರು. ಕಾರ್ತಿನಾ? ಕಾರ್ತಿ ಒಂಥರ ನಾಟಿ ಬಾಯ್. ಒಂಥರ ನಾಟಿ ಬಾಯ್ ಕಾರ್ತಿ. ಅಂದ್ರೆ ಅವನು ಬಿಗ್ ಬಾಸ್ ಮುಂಚೆ ಹೆಂಗಿದ್ನೋ, ಬಿಗ್ ಬಾಸ್ ಆದ್ಮೇಲೆ ಹಂಗೆ ಇದ್ದಾನೆ. ನಾನೇನ್ ಚೇಂಜಸ್ ನೋಡಿಲ್ಲ ಅವನ್ನ. ಇದರಲ್ಲಿ ಕೆಲವ್ರು ಫೇಮ್ ಬಂದ ತಕ್ಷಣ ಚೇಂಜಸ್ ಗಳಾಗ್ತಾರೆ. ಕಾರ್ತಿ ಮುಂಚೆ ಹೆಂಗೆ ಸಿಕ್ಕಿದಾಗ ನಾವು ಒಟ್ಟಿಗೆ ಆಕ್ಟ್ ಮಾಡ್ಬೇಕಂದ್ರೆ ನಾವು ಚೆನ್ನಾಗಿರ್ತಿದ್ವು. ಇವನ್ ಬಿಗ್ ಬಾಸ್ ಆದ್ಮೇಲೆ ಕೂಡ ಹಂಗೆ ಇದೆ. ಐ ಥಿಂಕ್ ಐ ವಿಶ್ ಇನ್ನೂ ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ. ಈಗ ಮಾಡ್ತಾರ ರಿಚ್ ಕೂಡ ಸೋನಿ ಸರ್ ಡೈರೆಕ್ಷನ್ ಮಾಡ್ತಿರೋದ ಸಿನಿಮಾ ದೊಡ್ಡ ಸಕ್ಸಸ್ ಸಿಗ್ಬೇಕು. ಈಗೆಲ್ಲ ನಾವೆಲ್ಲ ಒಂದೇ ಬೋಟಲ್ ಬಂದವರು ಸರ್. ನಮ್ ಜೊತೆಲಿ ಇದ್ದವ್ರಿಗೆ ಇನ್ನೂ ಜಾಸ್ತಿ ಸಕ್ಸಸ್ ಸಿಕ್ಕರು ಬಹಳ ಖುಷಿ ಆಗುತ್ತೆ ನನಗೆ. ನನಗೆ ಅವ್ನು ಬಿಗ್ ಬಾಸ್ ಹೋಗಿ ಗೆದ್ಕೊಂಡ್ ಬಂದಿರಿ ಅಂತ ಬಹಳ ಖುಷಿ. ಆಕ್ಚುಲಿ ಆ ಟೈಮಲ್ಲಿ ನಾನು ವಿನಯ್ಗೆ ಸಪೋರ್ಟ್ ಮಾಡಿದ್ದೆ. ಕಾರ್ತಿ ನನ್ನ ಫ್ರೆಂಡ್ ಆಗಿದ್ರು ಕೂಡ ಈಗ ಒಂದೊಂದು ಸೀಸನ್ ಅಲ್ಲಿ ಒಬ್ಬೊಬ್ರು ಫೇವರೇಟ್ಸ್ ಅಂತ ನಿಮಗೆ ಬಂದಾಗ ಏನಾಗುತ್ತೆ ನಿಮ್ಗೆ, ಆ ಟೈಮಲ್ಲಿ ಅಂದ್ರೆ ಆಬ್ವಿಯಸ್ಲಿ ಕಾರ್ತಿಗೂ ಸಪೋರ್ಟ್ ಮಾಡ್ತಿದ್ವಿ, ವಿನಯ್ಗೂ ಸಪೋರ್ಟ್ ಮಾಡ್ತಿದ್ವಿ.
ಬಟ್ ಇವರಿಬ್ರು ಮಧ್ಯೆ ಟಗ್ ಆಫರ್ ತುಂಬಾ ಇಷ್ಟ ಹೌದು ಆಗ್ತಿತ್ತು ನನಗೆ ಅವಾಗ, ಸಿಕ್ಕಾಪಟ್ಟೆ. time ನಾನು ಅಲ್ಲಿ. ಇವತ್ತು ಅದೇ ವಿಚಾರಗಳನ್ನ ಮಾತಾಡಿಸ್ತಾ ಹೋದೆ ನಾನು. ಹಾ, 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 ಹಾ. ಸೊ ಟಕ್ ಆಫರ್ ಆ ಒಂದು ಸೀಸನ್ ಅಲ್ಲಿ ಬಂದಿರುವಂತ ಟಕ್ ಆಫರ್ ಇನ್ಯಾರಿಗೂ ಯಾವ ಹೌದು, ಸೀಸನ್ ಅಲ್ಲೂ ಹೌದು, ಕಾಣಿಸೋದಕ್ಕೆ ಹೌದು, ಹೌದು, ಸಾಧ್ಯನೇ ಇಲ್ಲ ಅನ್ಸುತ್ತೆ. ಇಲ್ಲ, ಅವನಿಗೂ ತುಂಬಾ ದೊಡ್ಡ ದೊಡ್ಡ ಕನಸುಗಳಿದೆ, ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೇಕು ಅನ್ನೋದಿದೆ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಜರ್ನಿ ಮಾಡಿದವರಲ್ವಾ. ಹ್ಮ್. ಐ ಥಿಂಕ್ ರಿಚ್ ಅವನ್ ಕೆರಿಯರ್ಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.